ಹೆಸರು ಉಮರ್ ಟಿ.ಕೆ ಅಂತ. ನಾನು ಬೆಂಗಳೂರಿನಲ್ಲಿ ಬಿಸ್ನೆಸ್ ಮಾಡುವವ. 1987ರಲ್ಲಿ ಈ ಬ್ಯಾರಿ ಆಂದೋಲನದ ಮುಖ್ಯವಾದಂತಹ ಒಂದು ಭಾಗ ಪ್ರಾರಂಭವಾದಾಗ ಅಲ್ಲಿಂದ ಇವತ್ತಿನವರೆಗೆ ನಾನು ಇದರಲ್ಲಿ ತೊಡಗಿಸಿಕೊಂಡವನು. ಇವತ್ತು ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಮುಖಾಂತರ ನಡೀತಿರುವಂತಹ ಈ ಬ್ಯಾರಿ ಕೂಟದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷವಾಗ್ತದೆ. ಸಂತೋಷ ಯಾಕಾಗ್ತದೆ ಅಂತ ಹೇಳಿದರೆ, ಇಲ್ಲಿ ಬಂದು ಸೇರಿದಂತಹ ಇಷ್ಟೊಂದು ಅಪಾರವಾದಂತಹ ಜನರು ಅದು ಸಾಮಾನ್ಯ ಜನರಲ್ಲ, ಎಲ್ಲರನ್ನು ಹೀಗೆ ಕರೆದು ಸೇರಿಸುವಂಥ ಜನರಲ್ಲ. ನಮ್ಮ ಸಮುದಾಯದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ ಸಮುದಾಯಕ್ಕಾಗಿ ದುಡಿಯುವಂತಹ, ಅದು ಸಾಹಿತ್ಯಿಕ ಸಾಂಸ್ಕೃತಿಕ ಸಂಘ ಇರ್ಬೋದು ಅಥವಾ ಸಾಮಾಜಿಕ ಸಂಸ್ಥೆ ಇರ್ಬೋದು, ವಿದ್ಯಾಸಂಸ್ಥೆಗಳಿರ್ಬೋದು, ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಇಂತಹ ಒಂದು ಸಮಾರಂಭವನ್ನು ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಸಮುದಾಯಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ವ್ಯಾಪಾರವನ್ನು ನಾವು ನೆಕ್ಸ್ಟ್ ಲೆವೆಲಿಗೆ ಹೇಗೆ ತಗೊಂಡು ಹೋಗ್ಬೋದು. ನಾವು ಬ್ಯಾರಿಗಳು ಅಂತ ಹೇಳಿದರೆ ಬ್ಯಾರ ಅಥವಾ ಬಹಾರಿ ಅಥವಾ ಬಾರಿ ಅನ್ನುವ ಒಂದು ಪದದಿಂದ ಹುಟ್ಟಿದವರು. ಅಂದರೆ ಮೂಲತಃ ಇದರ ಮೂಲ ಯಾವುದಿದ್ರೂ ನಾವೆಲ್ಲರೂ ಮೂಲತಃ ಒಂದು ವ್ಯಾಪಾರಿ ವಂಶದವರು. ನಮ್ಮ ಈ ವ್ಯಾಪಾರ ಅನ್ನೋದು ನಮ್ಮ ಜೀನಲ್ಲಿ ಇರುವಂತಹ ಒಂದು ವಿಚಾರ. ಆದರೆ ಇವತ್ತು ನಾವು ಸಣ್ಣ ಪುಟ್ಟ ವ್ಯಾಪಾರಗಳಲ್ಲಿ ನಿರತವಾಗಿದ್ದುಕೊಂಡು ಅಲ್ಲಿಂದ ಮುಂದುವರೆದಿಂದು ಸೌದಿಯಲ್ಲಿರ್ಬೋದು, ಬೆಂಗಳೂರಲ್ಲಿರ್ಬೋದು ಅಥವಾ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಹಲವಾರು ವ್ಯಾಪಾರಗಳನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಡೆಸ್ಕೊಂಡು ಬರುತ್ತಿರುವಂತಹ ಈ ಒಂದು ಕಾಲಘಟ್ಟದಲ್ಲಿ ಈ ಒಂದು ಬ್ಯಾರಿ ಆಂದೋಲನ, ವ್ಯಾಪಾರದ ಆಂದೋಲನವನ್ನು ಯಾವ ರೀತಿ ನಾವು ಇಂದು ವಿದ್ಯೆಯ ಆಂದೋಲನವನ್ನು ಒಂದು ಸರ್ವವ್ಯಾಪಿಯಾಗಿ ಮಾಡಿ ಇಡೀ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಮೈಸೂರು ಎಲ್ಲ ಕಡೆ ಹರಡಿದ್ದೇವೆ, ಅದೇ ರೀತಿ ಮುಂದಿನ ಹಂತವಾಗಿ ನಾವು ನಮ್ಮ ವ್ಯಾಪಾರದ ಒಂದು ಈ ಆಂದೋಲನವನ್ನು ದೊಡ್ಡ ಮಟ್ಟದಲ್ಲಿ ನಡೆಸಿದರೆ ನಾನು ಅಂದ್ಕೊಳ್ತೇನೆ ನಾವು ಇದುವರೆಗೆ ಮಾಡಿದ ಸಾಧನೆಗಳೆಲ್ಲ ಹಿಂದಿಕ್ಕಿ ಬಹಳ ದೊಡ್ಡ ಸಾಧನೆ ಅಂತ ಮಾಡುವಂಥ ಒಂದು ಸಂದರ್ಭ ನಮ್ಮ ಮುಂದೆ ಬರಬಹುದು. ಇದಕ್ಕೆ ಇವತ್ತು ಒಂದು ಬೀಜವನ್ನು ನಾವಿಲ್ಲಿ ಹಾಕಿದ್ದೇವೆ, ನಾವು ನಾಂದಿ ಹಾಡಿದ್ದೇವೆ. ಇನ್ಶಾಲ್ಲ ಮುಂದಿನ ದಿನಗಳಲ್ಲಿ ಇದರ ಫಲವನ್ನು ನಾವು ನೋಡಿ ಏನು ನಾವು ಬೀಜ ಹಾಕಿದ್ದೇವೆ ಒಂದು ಸಸ್ಯವಾಗಿ ಒಂದು ಹೆಮ್ಮರವಾಗಿ ಹುಟ್ಕೊಳ್ಳಿದೆ ಅಂತ ನಾನು ಭಾವಿಸಿದ್ದೇನೆ. ನಾನು ಮೊಹಮ್ಮದ್ ಹನೀಫ್ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ಥಾಪಕ ಸದಸ್ಯರಲ್ಲೂ ನಾನು ಒಬ್ಬ ಹೋರಾಟಗಾರ. ನಾನು ಮೂಲತಃ ಪುತ್ತೂರಿನವನು, ಬ್ಯಾರಿ ಸಮುದಾಯಕ್ಕೆ ಸೇರಿದವನು. ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ, ಒಂದು ಸಮಾಜ ಅಭಿವೃದ್ಧಿ ಆದರೆ ಮಾತ್ರ ಆ ದೇಶ ಅಭಿವೃದ್ಧಿ ಆಗುತ್ತೆ. ಮೂಲತಃ ಮಂಗಳೂರಿನ ಬ್ಯಾರಿಗಳ ಒಂದು ದೊಡ್ಡ ಇತಿಹಾಸ ಇದೆ. ಇಸ್ಲಾಂ ಪೂರ್ವದಿಂದಲೂ ಬಂದಿರತಕ್ಕಂಥ ಅರಬ್ಬರು ಮತ್ತು ಮಂಗಳೂರಿಗೆ ಒಂದು ಅನೋನ್ಯ ಒಡನಾಟ ಸಂಬಂಧ ಇತ್ತು. ಮೂಲತಃ ಬ್ಯಾರಿ ಅನ್ನೋ ಪದ ಬಹಾರಿ ಅನ್ನೋ ಪರ್ಷಿಯನ್ ಪದ ಮತ್ತು ಅರಬಿಕ್ ಪದದಿಂದ ಬಂದಿರತ್ತದ್ದು. ಬಹಾರಿ ಅಂದರೆ ಸಮುದ್ರಯಾನ ಮಾಡುವವರು ಅಂತ. ಮೂಲತಃ ಬ್ಯಾರಿ ಅಂದರೆ ವರ್ತಕ ಅಲ್ಲ. ನಮ್ಮ ಪ್ರೊಫೆಸರ್ ಇಚ್ಲಂಗೌಡ ಅವರ ಬರೆದಿದ್ದಾರೆ ದೊಡ್ಡ. ಈ ಸಮುದಾಯ ನಮ್ಮ ರಾಜ್ಯದ, ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಹ ಭಾಗವಹಿಸಿದ ದೊಡ್ಡ ಒಂದು ಸಮಾಜ. ಸ್ವಾತಂತ್ರ್ಯ ಪೂರ್ವದಲ್ಲಿ, ಎರಡನೇ ಮಹಾಯುದ್ಧದಲ್ಲಿ ನನ್ನ ಕುಟುಂಬ ಸದಸ್ಯರು ಸಂಗ್ರಾಮದಲ್ಲಿ ಭಾಗವಹಿಸಿ. ನಾವೆಲ್ಲ ಈ ದೇಶ ಕಟ್ಟುವಲ್ಲಿ ನಮ್ಮ ಸಮುದಾಯದ ಅಮೂಲಾಗ್ರವಾದ ಕೊಡುಗೆ ಇದೆ. ಈ ಬ್ಯಾರಿ ಸಮುದಾಯ ಸುಮಾರು ಒಂದು 14ರಿಂದ 20 ಲಕ್ಷ ಇರತಕ್ಕಂಥ ಒಂದು ಸಮಾಜ. ಮೂಲತಃ ವ್ಯಾಪಾರವನ್ನು ವೃತ್ತಿ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಸಮುದಾಯ. ಮೂಲತಃ ವೃತ್ತಿಯಾದ ಕಾರಣ ಆರ್ಥಿಕವಾಗಿ ಸ್ವಲ್ಪ ಸಬಲತೆ ಇರತಕ್ಕಂಥ ಸಮುದಾಯವೂ ಹೌದು. ಆದರೆ ದಿನೇ ದಿನೇ ನಾಗರಿಕ ಸಮಾಜದಲ್ಲಿರತಕ್ಕಂಥ ಸ್ಪರ್ಧೆ ಇವತ್ತು ನಮ್ಮ ಸಮುದಾಯ ಎಲ್ಲ ಒಂದು ಕಡೆಗಣನೆಗೆ ಉಳಿಯುವಂಥದ್ದು. ಬಹುಶಃ ರಾಜಕಾರಣದಲ್ಲಾಗ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಾಗ್ಬೋದು, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಾಗ್ಬೋದು, ಮತ್ತು ಸರ್ಕಾರದ ಸೇವೆಗಳಲ್ಲೇ ನಮ್ಮ ಸಮುದಾಯದ ಗಣನೀಯವಾಗಿ ಕಮ್ಮಿ ಇದೆ. ಮತ್ತು ನಮ್ಮ ಭಾಷೆ ಇದೆ, ನಮಗೆ ಸ್ವಂತವಾದಂಥ ಭಾಷೆ ಇದೆ. ಒಂದು ಆ ಬ್ಯಾರಿ ಭಾಷೆ ಸರ್ಕಾರ ಹಿಂದೆ ಅದಕ್ಕೆ ಅಕಾಡೆಮಿ ಎಲ್ಲ ಕೊಟ್ಟಿದೆ, ಬಟ್ ದೊಡ್ಡ ಮಟ್ಟದಲ್ಲಿ ಕೆಲಸ ಆಗ್ತಾಯಿಲ್ಲ. ಯಾವಾಗ ಒಂದು ಸಮುದಾಯ ಯುವ ಜನರು ಒಗ್ಗಟ್ಟಾಗಿ ಆ ಸಮುದಾಯದ ಪರ ನಿಂತರೆ ಮಾತ್ರ ಆ ಸಮುದಾಯ ಒಂದಾಗಿ ಉಳಿಯೋಕ್ಕೆ ಸಾಧ್ಯ. ಅದೇ ರೀತಿ ಒಂದು ಸಮುದಾಯ ನಾಶ ಆದರೆ, ಆ ಸಮಾಜ ನಾಶ ಆದರೆ ಆ ದೇಶ ನಾಶ ಆಗುತ್ತೆ. ಇದೆಲ್ಲ ಮೂಲಭೂತ ಉದ್ದೇಶ ಇಟ್ಕೊಂಡು ಯುವಕರ ಒಂದು ತಂಡವನ್ನು ನಾವು ನಮ್ಮ ಸ್ನೇಹಿತರು ಸೇರಿ ಕಟ್ಟಿದ್ದೀವಿ. ಯಾಕಂದರೆ ದೇಶ ಸೇವೆ ಮಾಡುವಂಥದ್ದು, ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡುವಂಥ ಸಂಘಟಿತ ಸಮಾಜ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಸೇರಿದ್ದೀವಿ. ಒಂದು ಮೌಲ್ಯಯುತವಾದ ಸರ್ಕಾರ ಇದೆ. ಸಿದ್ದರಾಮಯ್ಯ ಅವರು ಒಳ್ಳೆಯ ಮೌಲ್ಯಯುತ ರಾಜಕಾರಣಿ. ಇವಾಗ ನಮಗೆ ಮೀಸಲಾತಿ ರಹಿತವಾದ ಸಮಾಜ ಇದೆ. ನಮಗೆ ಒಂದಷ್ಟು ಮೀಸಲಾತಿ ಕೊಡುವಂಥದ್ದು, ನಮಗೆ ಎಕನಾಮಿಕಲ್ಲಿ ಎಂಪವರ್ ಮಾಡುವಂಥದ್ದು ಸರ್ಕಾರನ ಆಗ್ರಹಿಸ್ತಾ ಇದ್ದೀವಿ. ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಅಂತ ಸಾಯಂಕಾಲ ಕಾರ್ಯಕ್ರಮ ಇದೆ. ಅದರ ನಂತರ ನಾವು ಹಕ್ಕೊತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡ್ತೀವಿ. ಬಹುಶಃ ನಮ್ಮ ಒಂದು ನೋಡಿ, ಈ ಸಮುದಾಯಕ್ಕೆ ಬಜೆಟಲ್ಲಿ ಒಂದು ಬ್ಯಾರಿ ಅಭಿವೃದ್ಧಿ ಮಂಡಳಿ ಮಾಡತಕ್ಕಂಥದ್ದು, ಮತ್ತು ವಿಶೇಷವಾಗಿ ಕರಾವಳಿ ಇರತಕ್ಕಂಥ ಮುಸಲ್ಮಾನರಿಗೆ ಮೀಸಲಾತಿ ಕೊಡುವಂಥದ್ದು, ಇದ್ರ ಬಗ್ಗೆ ಕೆಲವೊಂದು ವಿಚಾರ ಅದು ನಾವು ಸಾಯಂಕಾಲ ಸ್ಪಷ್ಟವಾಗಿ ನಿಮಗೆ
ಪ್ರೆಸ್ ನೋಟ್ ಮುಖಾಂತರ ಕೊಡ್ತೀವಿ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ನಾನು ಮೊಹಮ್ಮದ್ ಹನೀಫ್ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ಥಾಪಕ ಸದಸ್ಯರಲ್ಲೂ ನಾನು ಒಬ್ಬ ಹೋರಾಟಗಾರ. ನಾನು ಮೂಲತಃ ಪುತ್ತೂರಿನವನು, ಬ್ಯಾರಿ ಸಮುದಾಯಕ್ಕೆ ಸೇರಿದವನು. ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ, ಒಂದು ಸಮಾಜ ಅಭಿವೃದ್ಧಿ ಆದರೆ ಮಾತ್ರ ಆ ದೇಶ ಅಭಿವೃದ್ಧಿ ಆಗುತ್ತೆ. ಮೂಲತಃ ಮಂಗಳೂರಿನ ಬ್ಯಾರಿಗಳ ಒಂದು ದೊಡ್ಡ ಇತಿಹಾಸ ಇದೆ. ಇಸ್ಲಾಂ ಪೂರ್ವದಿಂದಲೂ ಬಂದಿರತಕ್ಕಂಥ ಅರಬ್ಬರು ಮತ್ತು ಮಂಗಳೂರಿಗೆ ಒಂದು ಅನೋನ್ಯ ಒಡನಾಟ ಸಂಬಂಧ ಇತ್ತು. ಮೂಲತಃ ಬ್ಯಾರಿ ಅನ್ನೋ ಪದ ಬಹಾರಿ ಅನ್ನೋ ಪರ್ಷಿಯನ್ ಪದ ಮತ್ತು ಅರಬಿಕ್ ಪದದಿಂದ ಬಂದಿರತ್ತದ್ದು. ಬಹಾರಿ ಅಂದರೆ ಸಮುದ್ರಯಾನ ಮಾಡುವವರು ಅಂತ. ಮೂಲತಃ ಬ್ಯಾರಿ ಅಂದರೆ ವರ್ತಕಲ್ಲ. ನಮ್ಮ ಪ್ರೊಫೆಸರ್ ಇಚ್ಲಂಗೌಡ ಅವರ ಬರೆದಿದ್ದಾರೆ. ದೊಡ್ಡ ಈ ಸಮುದಾಯ ನಮ್ಮ ರಾಜ್ಯದ, ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಹ ಭಾಗವಹಿಸಿದ ದೊಡ್ಡ ಒಂದು ಸಮಾಜ. ಸ್ವಾತಂತ್ರ್ಯ ಪೂರ್ವದಲ್ಲಿ 2ನೇ ಮಹಾಯುದ್ಧದಲ್ಲಿ ನನ್ನ ಕುಟುಂಬ ಸದಸ್ಯರು ಸಂಗ್ರಾಮದಲ್ಲಿ ಭಾಗವಹಿಸಿದ್ರು. ನಾವೆಲ್ಲ ಈ ದೇಶ ಕಟ್ಟುವಲ್ಲಿ ನಮ್ಮ ಸಮುದಾಯದ ಅಮೂಲಾಗ್ರವಾದ ಕೊಡುಗೆ ಇದೆ. ಈ ಬ್ಯಾರಿ ಸಮುದಾಯ ಸುಮಾರು ಒಂದು 14ರಿಂದ 20 ಲಕ್ಷ ಇರತಕ್ಕಂಥ ಒಂದು ಸಮಾಜ. ಮೂಲತಃ ವ್ಯಾಪಾರವನ್ನು ವೃತ್ತಿ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಸಮುದಾಯ. ಮೂಲತಃ ವೃತ್ತಿಯಾದ ಕಾರಣ ಆರ್ಥಿಕವಾಗಿ ಸ್ವಲ್ಪ ಸಬಲತೆ ಇರತಕ್ಕಂಥ ಸಮುದಾಯವೂ ಹೌದು. ಆದರೆ ದಿನೇ ದಿನೇ ನಾಗರಿಕ ಸಮಾಜದಲ್ಲಿರತಕ್ಕಂಥ ಸ್ಪರ್ಧೆ ಇವತ್ತು ನಮ್ಮ ಸಮುದಾಯ ಎಲ್ಲ ಒಂದು ಕಡೆಗಣನೆಗೆ ಉಳಿಯುವಂಥದ್ದು. ಬಹುಶಃ ರಾಜಕಾರಣದಲ್ಲಾಗ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಾಗ್ಬೋದು, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಾಗ್ಬೋದು, ಮತ್ತು ಸರ್ಕಾರದ ಸೇವೆಗಳಲ್ಲೇ ನಮ್ಮ ಸಮುದಾಯದ ಗಣನೀಯವಾಗಿ ಕಮ್ಮಿ ಇದೆ. ಮತ್ತು ನಮ್ಮ ಭಾಷೆ ಇದೆ, ನಮಗೆ ಸ್ವಂತವಾದಂಥ ಭಾಷೆ ಇದೆ. ಒಂದು ಆ ಬ್ಯಾರಿ ಭಾಷೆ ಸರ್ಕಾರ ಹಿಂದೆ ಅದಕ್ಕೆ ಅಕಾಡೆಮಿ ಎಲ್ಲ ಕೊಟ್ಟಿದೆ, ಬಟ್ ದೊಡ್ಡ ಮಟ್ಟದಲ್ಲಿ ಕೆಲಸಗಳು ಆಗ್ತಾ ಇಲ್ಲ. ಯಾವಾಗ ಒಂದು ಸಮುದಾಯ ಯುವ ಜನರು ಒಗ್ಗಟ್ಟಾಗಿ ಆ ಸಮುದಾಯದ ಪರ ನಿಂತರೆ ಮಾತ್ರ ಆ ಸಮುದಾಯ ಒಂದಾಗಿ ಉಳಿಯೋಕ್ಕೆ ಸಾಧ್ಯ. ಅದೇ ರೀತಿ ಒಂದು ಸಮುದಾಯ ನಾಶ ಆದರೆ, ಆ ಸಮಾಜ ನಾಶ ಆದರೆ ಆ ದೇಶ ನಾಶ ಆಗುತ್ತೆ. ಇದೆಲ್ಲ ಮೂಲಭೂತ ಉದ್ದೇಶ ಇಟ್ಕೊಂಡು ಯುವಕರ ಒಂದು ತಂಡವನ್ನು ನಾವು ನಮ್ಮ ಸ್ನೇಹಿತರು ಸೇರಿ ಕಟ್ಟಿದ್ದೀವಿ. ಯಾಕಂದರೆ ದೇಶ ಸೇವೆ ಮಾಡುವಂಥದ್ದು, ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡುವಂಥ ಸಂಘಟಿತ ಸಮಾಜ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಸೇರಿದ್ದೀವಿ. ಒಂದು ಮೌಲ್ಯಯುತವಾದ ಸರ್ಕಾರ ಇದೆ. ಸಿದ್ದರಾಮಯ್ಯ ಅವರು ಒಳ್ಳೆಯ ಮೌಲ್ಯಯುತ ರಾಜಕಾರಣಿ. ಇವಾಗ ನಮಗೆ ಮೀಸಲಾತಿ ರಹಿತವಾದ ಸಮಾಜ ಇದೆ. ನಮಗೆ ಒಂದಷ್ಟು ಮೀಸಲಾತಿ ಕೊಡುವಂಥದ್ದು, ನಮಗೆ ಎಕನಾಮಿಕಲ್ಲಿ ಎಂಪವರ್ ಮಾಡುವಂಥದ್ದು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಅಂತ ಸಾಯಂಕಾಲ ಕಾರ್ಯಕ್ರಮ ಇದೆ. ಅದರ ನಂತರ ನಾವು ಹಕ್ಕೊತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತೀವಿ. ಬಹುಶಃ ನಮ್ಮ ಒಂದು ನೋಡಿ, ಈ ಸಮುದಾಯಕ್ಕೆ ಬಜೆಟಲ್ಲಿ ಒಂದು ಬ್ಯಾರಿ ಅಭಿವೃದ್ಧಿ ಮಂಡಳಿ ಮಾಡತಕ್ಕಂಥದ್ದು, ಮತ್ತು ವಿಶೇಷವಾಗಿ ಕರಾವಳಿ ಇರತಕ್ಕಂಥ ಮುಸಲ್ಮಾನರಿಗೆ ಮೀಸಲಾತಿ ಕೊಡುವಂಥದ್ದು, ಇದ್ರ ಬಗ್ಗೆ ಕೆಲವೊಂದು ವಿಚಾರ ಅದು ನಾವು ಸಾಯಂಕಾಲ ಸ್ಪಷ್ಟವಾಗಿ ನಿಮಗೆ ಪ್ರೆಸ್ ನೋಟ್ ಮುಖಾಂತರ ಕೊಡ್ತೀವಿ. ನಾನು ಸುಹೇಲ್ ಕಂದಕ್ ಅಂತೇಳಿ BCC ಒನ್ ಆಫ್ ದಿ BCC ಫೌಂಡರ್ ಆ್ಯಂಡ್ KPCC ಕಾರ್ಯದರ್ಶಿ ಕೂಡ. ಈ ಬ್ಯಾರಿ ಸೆಂಟ್ರಲ್ ಕಮಿಟಿ ಅಂತ ಹೇಳಿ ನಾವು 1 ವರ್ಷದ ಮುಂಚೆ ಶುರು ಮಾಡಿದಂಥ ಒಂದು ಸಂಘಟನೆ ಆಗಿರುತ್ತದೆ. ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ನೆಲೆಸಿರುವಂಥ ಒಂದು ಸಮುದಾಯ ಬ್ಯಾರಿ ಸಮುದಾಯ ಅಂತೇಳಿ. ಈ ಒಂದು ಸಮುದಾಯದ ಅಭಿವೃದ್ಧಿಗಾಗಿ, ತಮ್ಮ ಮನೆಯ ಸಮಸ್ಯೆಗಳಿಗಾಗಿ ಬ್ಯಾರಿಗಳು ಅಲ್ಲಿರುವಂಥ ನಮ್ಮ ಯುವಕರು ವ್ಯಾಪಾರಕ್ಕಾಗಿ, ಉದ್ಯಮಗಾಗಿ ಬೆಂಗಳೂರಿಗೆ ಬಂದು ನೆಲೆಸಿರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಆಗುವಂಥ ಸಮಸ್ಯೆಗಳಿಗೆ ಪರಿಹಾರ, ಬೇರೆ ಬೇರೆ ವಿಚಾರಗಳಲ್ಲಿ ಕಾನೂನಾತ್ಮಕ ಅಥವಾ ಸಾಮಾಜಿಕವಾಗಿರುವಂಥ ಸಮಸ್ಯೆಗಳಿದ್ದಾಗ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಂತೇಳಿ ನಮ್ಮ ಉದ್ದೇಶದಿಂದಾಗಿ ನಾವು ಬ್ಯಾರಿ ಸೆಂಟ್ರಲ್ ಕಮಿಟಿಯನ್ನು ಸ್ಥಾಪಿಸಿದ್ದೆವು. ಅದರ 1 ವರ್ಷದ ಭಾಗವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಬ್ಯಾರಿ ಸಮುದಾಯದ ಅಭಿವೃದ್ಧಿ, ಯುವಕರಿಗೆ ಉದ್ದಿಮೆಗಳಲ್ಲಿ ವಿಶೇಷವಾದ ಪ್ರಾತಿನಿಧ್ಯ ಸಿಗುವಂತಹ ಪ್ಯಾಕೇಜ್ಗಳ ಬಗ್ಗೆ, ಅದೇ ರೀತಿ ಸೆಲ್ಫ್ ಡೆವಲಪ್ಮೆಂಟ್ ಕೋರ್ಸ್ಗಳು, ಇದು ಶೈಕ್ಷಣ ವಿಚಾರಗಳಲ್ಲಿ ಕೂಡ ಬ್ಯಾರಿ ಸೆಂಟ್ರಲ್ ಕಮಿಟಿ ವಿಶೇಷವಾದ ಮುತುವರ್ಜಿಯನ್ನು ಹೊಂದಿದ್ದು ಸಮುದಾಯವನ್ನು ಉನ್ನತೀಕರಣಗೊಳಿಸುವಂಥ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಅದಲ್ಲದೆ ಈಗ ತುಮಕೂರಿನ ಕಳೆದ 1 ವರ್ಷದ ಹಿಂದೆ ನಡೆದಂಥ ಒಂದು ಇನ್ಸಿಡೆಂಟ್, ಅದೇ ರೀತಿ ಬೇರೆ ಬೇರೆ ಸಾಮಾಜಿಕ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಬ್ಯಾರಿ ಸೆಂಟ್ರಲ್ ಕಮಿಟಿ ಸದಸ್ಯರು, ನಮ್ಮ ಲೀಗಲ್ ಟೀಮ್ನವರು ವಿಶೇಷ ಕಾಳಜಿಯನ್ನು ವಹಿಸಿ ಆ ಒಂದು ಸಂದರ್ಭಗಳಲ್ಲಿ ತಮ್ಮ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬುದು ಕೂಡ ಗಮನಾರ್ಹ ವಿಚಾರವಾಗಿರುತ್ತೆ. ನಮಸ್ತೆ, ನನ್ನ ಹೆಸರು ಶಬೀರ್ ಅಂತ. ಬ್ಯಾರಿ ಸೆಂಟ್ರಲ್ ಕಮಿಟಿ ಅಂತ ಇದೊಂದು ಆರ್ಗನೈಸೇಷನ್ ಇವತ್ತು ಆಯೋಜನೆ ಮಾಡಿದಂಥ ಬ್ಯಾರಿ ಕೂಟ ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ. ಫ್ಲಾಗ್ ಹೋಸ್ಟಿಂದ ಸ್ಟಾರ್ಟ್ ಆಗಿರುತ್ತೆ. ಸೊ ಇವಾಗ ಬಿಸ್ಟೆಕ್ ಅಂತ ಒಂದು ಬಿಸ್ನೆಸ್ ಸೆಮಿನಾರ್ ಜಸ್ಟ್ ನಾವು ಮುಗಿಸ್ಕೊಂಡಿದ್ದೀವಿ. ಇನ್ನು ಮುಂದೆ ನಾವು ಇನ್ನೂ ತುಂಬ
ಹಲವು ಪ್ರೋಗ್ರಾಮ್ಸ್ ಇದೆ, ಇವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮಕ್ಕಳು ಕಿಡ್ಸ್ ಪ್ರೋಗ್ರಾಮ್ ಅಂತ ಕಿಡ್ಸ್ ಗೇಮಿಂಗ್ ಎಲ್ಲ ಒಂದು ಸ್ವಲ್ಪ ಇದೆ. ಕೆಲವು ಆನ್ಲೈನ್ ಗೇಮ್ಸ್ ನಾವು ಮಾಡಿದ್ದು ಪ್ರೈಸಸ್ ಎಲ್ಲ ಅನೌನ್ಸ್ ಮಾಡೋದಿದೆ. ಮತ್ತು ಬ್ಯಾರಿ ಕಲ್ಚರ್ ಬಗ್ಗೆ ಕೆಲವು ಫುಡ್ಡು ಫೆಸ್ಟ್ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಈ ಕಲ್ಚರಲ್ ಫುಡ್ ಹೆಂಗಿತ್ತು ಮುಂಚೆ ಅಂತ ಅದನ್ನೆಲ್ಲ ಒಂದು ಸ್ವಲ್ಪ ಎಲ್ರಿಗೂ ರಿಮೈಂಡ್ ಮಾಡುವಂಥ ಒಂದು ವೇದಿಕೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಬ್ಯಾರಿ ಕಲ್ಚರ್ ಪ್ರೋಗ್ರಾಮು ಸ್ಟಾರ್ಟ್ ಆಗ್ತಾಯಿದೆ. ಇದರಲ್ಲಿ ದಫ್ ಅಂತ ಬರುತ್ತೆ, ಮತ್ತು ಬ್ಯಾರಿ ಸಾಂಗ್ಸ್ ಬರುತ್ತೆ, ಮತ್ತು ಬ್ಯಾರಿ ಕವಿಗೋಷ್ಠಿ ಎಲ್ಲ ಇರುತ್ತೆ. ಸೊ ಇದಾದ ನಂತರ ನಾವು 8 ಗಂಟೆಯಿಂದ ಸ್ಟೇಜ್ ಪ್ರೋಗ್ರಾಮ್ ವೇದಿಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಆ ವೇದಿಕೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಅದೇ ರೀತಿ ಸಭಾಪತಿಗಳು, ಇಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ದಿನೇಶ್ ಗುಂಡೂರಾವ್ ಸರ್ ಎಲ್ಲ ಬರೋರಿದ್ದಾರೆ. ಬಂದು ನಮಗೆ ಈ ಒಂದು ವೇದಿಕೆಯನ್ನು ಚೆಂದ ಕಾಣಿಸೋರಿದ್ದಾರೆ. ಸೊ ಈ ಪ್ರೋಗ್ರಾಮ್ ಬಂದುಬಿಟ್ಟು 11 ಗಂಟೆಗೆ ಕ್ಲೋಸ್ ಆಗ್ತಾಯಿದೆ. ಪ್ರೋಗ್ರಾಮ್ ಮಾಡ್ತಾ ಇರೋ ಉದ್ದೇಶ ಏನಂತ ಹೇಳಿದರೆ, ಬೆಂಗಳೂರಲ್ಲಿ ತುಂಬ ಹಲವು ಬ್ಯಾರಿಗಳಿದ್ದಾರೆ. ಅಂದರೆ ಇದೊಂದು ಕಮ್ಯುನಿಟಿ ಬೇಸ್ ಇದೆ. ಈ ಬ್ಯಾರಿಗಳು ತುಂಬ ಎಲ್ಲ ಕಡೆ ಹಲವು ಕಡೆ ಬ್ಯಾರಿಗಳಿದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ದಾರೆ. ಇವರನ್ನೆಲ್ಲ ಒಂದೇ ಒಂದು ವೇದಿಕೆಯಲ್ಲಿ ಕಾಣಬೇಕು ಅಂತ ಅದೇ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿದ್ದೀವಿ. ನಾವು ಬ್ಯಾರಿ ಕೂಟ ಅಂತ ಮಾಡಿಲ್ಲ, ಬ್ಯಾರಿ ಸೆಂಟ್ರಲ್ ಕಮಿಟಿ ಅಂತ ಆರ್ಗನೈಸೇಷನಲ್ಲಿ ಬ್ಯಾರಿ ಕೂಟ ಅಂತ ಇವತ್ತು ಒಂದು ದಿನ ಮಾಡ್ತಾಯಿದ್ದೀವಿ ನಾವು. ಈ ಬ್ಯಾರಿ ಕೂಟ ಮಾಡೋದು ಅದೇ ಮೇಡಮ್, ಎಲ್ಲ ಬ್ಯಾರಿಗಳನ್ನು, ಬೆಂಗಳೂರಲ್ಲಿರೋ ಬ್ಯಾರಿಗಳನ್ನು ಒಂದು ವೇದಿಕೆಯಲ್ಲಿ ಕಾಣೋದು, ಅದೇ ಒಂದು ದೊಡ್ಡ ಉದ್ದೇಶ. ಒಂದಿನ ಈ ಕಮರ್ಷಿಯಲ್ ಲೈಫ್ ಇದೆಲ್ಲ, ಈ ಲೈಫ್ಗೆ ಒಂದಿನ ಬ್ರೇಕ್ ಕೊಟ್ಟು ನಾವೆಲ್ಲ ಬೆರೆತು ಎಲ್ಲ ಒಬ್ಬೊಬ್ಬರು ಸಂತೋಷಪಟ್ಟು ಖುಷಿಯಲ್ಲಿರೋಣ ಅಂತ ಅದೊಂದು ಇದರಲ್ಲಿ ಮಾತ್ರ ಈ ಒಂದು ವೇದಿಕೆ ನಮಗೆ ಇನ್ನೊಂದು ಇದಕ್ಕೂ ಕಾರಣ ಆಗ್ತಾಯಿದೆ. ಈ ಒಂದು ವೇದಿಕೆಯಿಂದ ನಾವು ಸರ್ಕಾರಕ್ಕೆ ಒಂದು ಸ್ವಲ್ಪ ಮನವಿ ಕೊಡೋದ್ರಲ್ಲೂ ಇದ್ದೀವಿ. ನಮಗೆ ಬ್ಯಾರಿ ನಿಗಮ ಅಂತ ಒಂದು ಎಲ್ಲ ಸಣ್ಣ ಪುಟ್ಟ ಕಮ್ಯುನಿಟಿಗೆ ಒಂದು ನಿಗಮ ಇದೆ, ನಮಗೆ ನಿಗಮ ಅಂತ ಇಲ್ಲ. ಅದೊಂದು ನಿಗಮಕ್ಕೂ ಒಂದು ಮನವಿ ಮಾಡೋದ್ರಲ್ಲಿದ್ದೀವಿ. ಅದೇ ರೀತಿ ಒಂದು ಮಂಗಳೂರಲ್ಲಿ ಹಜ್ ಭವನ ಅಂತ ಇಲ್ಲ. ಸೊ ಕೆಲವೊಂದು ಬ್ಯಾರಿಗಳ ಬೇಡಿಕೆ ಇದೆ ಮಂಗಳೂರು ಕಡೆಯಿಂದ ದಕ್ಷಿಣ ಇದರಲ್ಲಿ ಒಂದು ಹಜ್ ಭವನ ಬೇಕು ಅಂತ. ಸೊ ಈ ರೀತಿ ಬೇಡಿಕೆನೂ ಇಡೋದ್ರಲ್ಲಿ ಇದ್ದೀವಿ ಇವತ್ತು ನಾವು. ನೀವು ಹೇಳಿದಂಗೆ ಬ್ಯಾರಿ ಸಮುದಾಯ ಒಂದು ಒಳ್ಳೆಯ ಸಮುದಾಯ, ಒಂದು ದೊಡ್ಡ ಸಮುದಾಯ. ಈ ಬ್ಯಾರಿಗಳು ಎಲ್ಲ ಕಡೆಯೂ ಇದ್ದಾರೆ. ಎಲ್ಲ ಬ್ಯಾರಿ ಅಂತ ಹೇಳಿದರೆ ಒಂದು ಲೋಕಲ್ ಲ್ಯಾಂಗ್ವೇಜಲ್ಲಿ ವ್ಯಾಪಾರ ಅಂತ ಆಗುತ್ತೆ. ಸೊ ಇದರ ಅರ್ಥವೇ ನಮ್ಮ ಬ್ಲಡ್ಡಲ್ಲಿ ವ್ಯಾಪಾರ ಇದೆ. ಸೊ ವ್ಯಾಪಾರ ಮಾಡೋರು ಎಲ್ಲ ಕಡೆಯೂ ಇದ್ದಾರೆ. ಅದನ್ನು ನಾವು ಎಲ್ರಿಗೂ ತೋರಿಸ್ಬಿಟ್ಟು ನಾವು ಇಷ್ಟು ಜನ ವ್ಯಾಪಾರ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ತೋರ್ಸೋಕ್ಕೋಸ್ಕರ ಇದೊಂದು ವೇದಿಕೆ ಮಾಡ್ತಾಯಿದ್ದೀವಿ. ಬ್ಯಾರಿ ಒಕ್ಕೂಟ ಎಲ್ಲರಿಗೂ ಸುಸ್ವಾಗತ. ಇಲ್ಲಿ ಬಂದ ಎಲ್ಲರಿಗೂ ಇಲ್ಲಿ ಬಂದು ನೋಡ್ಕೊಳ್ಳಿ. ಎಲ್ಲ ನಮ್ಮ ಮಹಿಳೆಯರು ಮಾಡಿದ ಫೈರ್ಲೆಸ್ ಕುಕ್ಕಿಂಗ್. ಎಲ್ಲರೂ ಫೈರ್ಲೆಸ್ ಕುಕ್ಕಿಂಗ್ ಅಂದರೆ ತುಂಬ ಈಸಿ ಅಂತಲ್ಲ, ಎಷ್ಟು ನಿಮಗೆ ಗ್ಯಾಸ್ ಸೇವ್ ಆಗ್ತದೆ ಅಷ್ಟು ಎಲ್ಲರಿಗೂ ಗೊತ್ತು. ಹಾಗೆ ನೀವೆಲ್ಲರೂ ಬಂದು ನೋಡ್ಕೊಳ್ಳಿ ನಮ್ಮ ಮಹಿಳೆಯರು ಏನು ಮಾಡ್ತಿದ್ದಾರಂತ. ಮತ್ತು ಮನೆಯಲ್ಲಿ ಮಾಡೋದು ಡಿಫ್ರೆಂಟ್ ಥರದಾಗಿರ್ಬೋದು, ಆದರೆ ಇಲ್ಲಿ ಬಂದು ಒಂದು ಸ್ಕಿಲ್ ತೋರಿಸಿದವ್ರದ್ದು ತುಂಬ ಏನು ಹೇಳ್ತೀವಿ ನಾವು, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅವರಿಗೆ. ಮನೇಲಿ ಎಲ್ಲರೂ ಮಾಡ್ತಾರೆ, ಇಲ್ಲಿ ಬಂದವರು ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೆಮ್. ಸೊ ಬ್ಯಾರಿ ಕೂಟ ಅವರಿಗೆ ನಾನು ತುಂಬ ಇದು ಮಾಡ್ತೇನೆ. ಫಸ್ಟ್ ಟೈಮ್ ಮಾಡೋದಕ್ಕೆ ಇದು ಅವರಿಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದೆ. ಅದಕ್ಕೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಎಲ್ಲರಿಗೂ ಹೇಳ್ತಿದ್ದೇನೆ ನಾನು. ಥ್ಯಾಂಕ್ ಯು ಸೋ ಮಚ್. ನೋಟ್ ಕಲೆಕ್ಷನ್ ಅಂದರೆ ನಾನು ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿದಂಥ ಒಂದು ಕಲೆಕ್ಷನ್ ಇದು. 2003 ನಾನು 9th ಸ್ಟ್ಯಾಂಡರ್ಡಲ್ಲಿರುವಾಗ ಆ ಸ್ಕೂಲಲ್ಲಿ ನನ್ನನ್ನು ಆರ್ಟ್ಸ್ ಕ್ಲಬ್ ಪ್ರೆಸಿಡೆಂಟ್ ಮಾಡಿದ್ರು. ಯಾಕಂದರೆ ನಾನು 2003, 4, 5 3 ವರ್ಷ ನಾನು ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಆಗಿದ್ದೆ, ಕರ್ನಾಟಕ ಟೀಮಲ್ಲಿ ಆಡ್ತಿದ್ದೆ. ಹಾಗೆ ಅಲ್ಲಿ ನನ್ನನ್ನು ಆರ್ಟ್ಸ್ ಕ್ಲಬ್ಬಿಗೆ ಪ್ರೆಸಿಡೆಂಟ್ ಮಾಡಿದಾಗ ನಾನು ಏನು ಮಾಡ್ಬೋದು ಅಂತ ಕೇಳಿದ್ದಕ್ಕೆ ಆರ್ಟ್ಸ್ ಕ್ಲಬ್ಬಲ್ಲಿ ಪೇಂಟಿಂಗ್ಸ್, ನೋಟು ಕಾಯಿನ್ ಕಲೆಕ್ಷನ್ಸ್ ಇಂಥದ್ದೆಲ್ಲ ಬರ್ತದೆ ಅಂತ ಹೇಳಿದರು. ಆಗ ನನ್ನ ಕ್ಲಾಸಲ್ಲಿರುವಾಗಲೇ ಮಕ್ಕಳ ಹತ್ರ ಎಲ್ಲ ಇದ್ದ ನೋಟು ಕಾಯಿನ್ಸನ್ನೆಲ್ಲ ತೆಗೆದು ಒಂದು ಸಂಗ್ರಹ ಮಾಡಿ ಒಂದು ಸಣ್ಣ ಪ್ರದರ್ಶನ ಅಲ್ಲಿ ಮಾಡಿದೆ. ಅವತ್ತಿನಿಂದ ಇವತ್ತಿನವರೆಗೆ ಈ 22 ವರ್ಷದಲ್ಲೂ ನಾನು ಇದನ್ನು ಸಂಗ್ರಹ ಮಾಡ್ತಾ ಬಂದಿದ್ದೇನೆ. ದೇಶದ ಎಷ್ಟು ಸಂಗ್ರಹದವರಿದ್ದಾರೆ ಅಷ್ಟು ಜನರ ಹತ್ರನೂ ನಾನು ಮೀಟಾಗಿ ನನ್ನ ಹತ್ರ ಇಲ್ಲದ ಸಂಗ್ರಹವನ್ನು ಅವ್ರ ಹತ್ರ ಹುಡುಕಿ ಎಕ್ಸ್ಚೇಂಜ್ ಮಾಡಿ ಪರ್ಚೇಸ್ ಮಾಡಿ ಈ ರೀತಿಯಾಗಿ ನಾನು ಕಲೆಕ್ಟ್ ಮಾಡ್ತಾ ಬಂದಿದ್ದೇನೆ. ಇವತ್ತು ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ, ಒನ್ ಮ್ಯಾನ್ ಆಗಿ ಇಷ್ಟೊಂದು ಕಲೆಕ್ಷನ್ಸ್ ಇಂಡಿಯಾದಲ್ಲಿ ಯಾರ ಹತ್ರನೂ ಇಲ್ಲ ಅಂತೇಳಿ ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ. ಒಂದು ಸಣ್ಣ ಪ್ರದರ್ಶನ ನಾನು ಇಲ್ಲಿ ಇಟ್ಟಿದ್ದೇನೆ. ಯಾವುದೇ ಒಂದು ಮ್ಯೂಸಿಯಂ ಅಂತೇಳಿದರೆ ಒಂದು ತಲೆಗೆ ಹೋಗೋದೇನೆಂದರೆ ಶಿಲಾಯುಗದ್ದು ಅಥವಾ ತಾಮ್ರದ್ದು ಅಂಥದ್ದೇನಾದರೂ ಇಟ್ಟಿದ್ದಾರೆ ಅಂತ, ವೆಸಲ್ಸ್ ಏನಾದರೂ ಇಟ್ಟಿದ್ದಾರೆ ಆ ರೀತಿಯಾಗಿ ಬರ್ತದೆ. ಅದು ಜನರಿಗೆ ತುಂಬ ಬೋರಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ನೋಟು ಕಾಯಿನ್ ಕಲೆಕ್ಷನ್ ಅಂತ ಹೇಳುವಾಗ ಜನ ಥಿಂಕ್ ಮಾಡೋದು ಹೇಗೆ ಅಂದರೆ ಟೇಬಲ್ನ ಮೇಲೆ ಒಂದು 7-8 ರಾಷ್ಟ್ರದ್ದು ನೋಟ್ ಇಟ್ಟಿರ್ಬೋದು ಅಥವಾ ಒಂದು 20 ರಾಷ್ಟ್ರದ್ದು ನೋಟ್ ಇಟ್ಟಿರ್ಬೋದು ಅಂತ ಆ ರೀತಿ ಥಿಂಕ್ ಮಾಡ್ತಾರೆ. ಅದನ್ನೊಂದು ಡಿಫ್ರೆಂಟಾಗಿ ತೊಗೊಳ್ಬೇಕು, ಜನರಿಗೆ ಒಂದು ಡಿಫ್ರೆಂಟ್ ನಾಲೆಜ್ ಇದರಲ್ಲಿ ಸಿಗಬೇಕು. ಮತ್ತು ಯಾರು ಮಾಡದ ವೆರೈಟೀಸಲ್ಲಿ ನಾವು ಕಲೆಕ್ಟ್ ಮಾಡಬೇಕೆಂಬ ಒಂದು ದೃಷ್ಟಿಯಲ್ಲಿ
ನಾನು ಏನು ಮಾಡಿದೆ ಅಂದರೆ, ನೀವು ಇಷ್ಟರವರೆಗೆ ನೋಟಲ್ಲಿ ನೋಡಿದ್ದು ನೋಟಿನ ಎಷ್ಟು ರೂಪಾಯಿ ಅಂತ ಡಿನಾಮಿನೇಷನ್ ಮಾತ್ರ. ಆದರೆ ನೋಟಿನಲ್ಲಿ, ಇಂಡಿಯಾದ ನೋಟಿನಲ್ಲಿ ನಮಗೆ ನಂಬರ್ಸಲ್ಲಿ ಫ್ಯಾನ್ಸಿ ನಂಬರ್ಸ್ ಹುಡುಕ್ಬೋದು, 786 ಅಂತ ಹುಡುಕ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಹುಡುಕ್ಬೋದು, ಸಿಗ್ನೇಚರ್ಸ್ ಹುಡುಕ್ಬೋದು, ಸ್ಟಾರ್ ಸೀರೀಸ್ ಹುಡುಕ್ಬೋದು, ಎರರ್ ನೋಟ್ಸ್ ಹುಡುಕ್ಬೋದು. ಈ ರೀತಿ ತುಂಬ ವೆರೈಟೀಸಲ್ಲಿ ಹುಡುಕ್ಬೋದು ಅಂತ ನನಗೆ ಅದರ ನೋಟ್ ನೋಡುವಾಗ ಗೊತ್ತಾಯಿತು. ಈಗ ನಾನು ನೋಟಲ್ಲಿ ವೆರೈಟೀಸ್ ಕಲೆಕ್ಟ್ ಮಾಡ್ತಾ ಬಂದೆ. ಫಸ್ಟ್ ನೋಟಲ್ಲ, ಫಸ್ಟ್ ಕಾಯಿನ್ ಕಲೆಕ್ಟ್ ಮಾಡಿದ್ದು ನಾನು. 1 ವರ್ಷ ಕಾಯಿನೇ ಕಲೆಕ್ಟ್ ಮಾಡಿದ್ದು. ಆ ನಂತರ ನಾನು ನೋಟಿಗೆ ಬಂದದ್ದು. ಈಗ ನನ್ನ ಹತ್ರ ಈ ನೋಟ್ ಟು ಕಾಯಿನ್ ಕಲೆಕ್ಷನ್ ಅಲ್ಲದೆ 1800 ಡಿಫ್ರೆಂಟ್ ಮ್ಯಾಚ್ ಬಾಕ್ಸ್ ಇದೆ. ಮೋರ್ ದೆನ್ 120+ ವೆರೈಟೀಸ್ ಇದ್ದು ಶೇವಿಂಗ್ ಬ್ಲೇಡ್ ಇದೆ. ಮೋರ್ ದೆನ್ 2000 ಕೀಚೈನ್ಸ್ ಇದೆ ನನ್ನ ಹತ್ರ, ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ ಇದೆ ಆ್ಯಡ್ ಇರುವಂಥದ್ದು. ಮೋರ್ ದೆನ್ 2000 ಪೆನ್ ಇದೆ. ಇಂಡಿಯಾದ ಎಲ್ಲ ಸ್ಟೇಟ್ ಇದ್ದು ವಾಟರ್ ಬಾಟಲ್ಸ್ ಇದೆ. ಪ್ಲಸ್ 22 ಕಂಟ್ರೀಸ್ ಇದ್ದು ವಾಟರ್ ಬಾಟಲ್ಸ್ ಇದೆ. 18 ಕಂಟ್ರೀಸ್ ಇದ್ದು ಕುರಾನ್ ಕಲೆಕ್ಟ್ ಮಾಡಿದ್ದೇನೆ. ಮೋರ್ ದೆನ್ 400 ಟೆಂಪಲ್ಸ್ ಇದ್ದು ಪ್ರಸಾದದ್ದು ಚೀಲ ಕಲೆಕ್ಟ್ ಮಾಡಿದ್ದೇನೆ. ಆ್ಯಂಟಿಕ್ಸಲ್ಲಿ ನಮ್ಮ ಸೌತಲ್ಲಿ ಜನರು ಏನೆಲ್ಲ ನಮ್ಮ ಹಿರಿಯರು ಯೂಸ್ ಮಾಡ್ತಾಯಿದ್ರು, ಟ್ರೆಡಿಷನಲಿ ಆಗಲಿ ಅಥವಾ ಮನೆಗೆ ಆಗಲಿ ಕೃಷಿಗೆ ಆಗಲಿ, ಅದನ್ನೆಲ್ಲವನ್ನು ನಾನು ಕಲೆಕ್ಟ್ ಮಾಡಿದ್ದೇನೆ. ಈಗ ಈ 21 ಇಯರ್ಸ್ ಇದ್ದು ಕಲೆಕ್ಷನಲ್ಲಿ ನನಗೆ ಇದರ ಹಿಂದೆ ತುಂಬ ಐಡಿಯಾಸ್ ಸಿಕ್ಕಿತ್ತು. ಇದಕ್ಕೆ ಅಂತ ತುಂಬ ಇಂಡಿಯಾದಲ್ಲೇ, ಈಗ ಬೆಂಗಳೂರಲ್ಲೇ ತುಂಬ ಕಾರ್ಯಕ್ರಮಗಳು ಮಾಡ್ತಾರೆ. ನಾಣ್ಯ ಸಂಘದವರು ತುಂಬ ಪ್ರೋಗ್ರಾಮ್ಸ್ ಮಾಡ್ತಾರೆ. ಅಲ್ಲಿ ಬಂದಾಗ ಕೆಲವೊಮ್ಮೆ ಅಲ್ಲಿ ಸ್ಟಾಲ್ ಅವರು ಇರ್ತಾರೆ, ಅದರಲ್ಲಿ ನಮಗೆ ಪರ್ಚೇಸ್ ಮಾಡ್ಬೋದು. ಅಥವಾ ಯಾರಾದರೂ ಫಾರಿನರ್ಸ್ ಯಾರಾದರೂ ಬಂದರೆ ಅವ್ರ ಹತ್ರ ನಾವು, ಈಗ ನಮ್ಮ ಊರಲ್ಲಿ ಯಾರಾದರೂ ಹೊರಗಿನಿಂದ ದುಡಿದು ಬರೋರಿದ್ದರೆ ಅವರನ್ನು ನಾವು ಹಿಡಿದು ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿ, ಫೋನ್ ಮಾಡಿ ಅವ್ರ ಹತ್ರ ಎಲ್ಲ ತರಿಸ್ತೇವೆ. ಇಷ್ಟು ಸಂಗ್ರಹದಲ್ಲಿ ನಾನು ಇವತ್ತಿಟ್ಟ ಪ್ರದರ್ಶನದಲ್ಲಿ ಇಲ್ಲಿಗೆ ತಂದದರಲ್ಲಿ ಇದೊಂದು ಚಾಲೆಂಜಿಂಗ್ ಕಲೆಕ್ಷನ್. ಇದು ಚಾಲೆಂಜಿಂಗ್ ಕಲೆಕ್ಷನ್ ಅಂದರೆ ಯಾರು ಈ ರೇಂಜಲ್ಲಿ ಥಿಂಕೇ ಮಾಡಲಿಲ್ಲ. ಈ ರೇಂಜಲ್ಲಿ ಇಷ್ಟರವರೆಗೆ ನಾನು ಗೆಸ್ ಮಾಡ್ತೇನೆ ಯಾರು ಥಿಂಕೇ ಮಾಡಲಿಲ್ಲ. ಯಾಕಂದರೆ ಈ ಒಂದು ಶೀಟಲ್ಲಿ 20 ನೋಟ್ಸ್ ಇದೆ. 20 ನೋಟ್ ಕೂಡ 36 ನಂಬರ್ ಇದು. 20 ನೋಟ್ ಕೂಡ 36. 10 ಶೀಟಲ್ಲಿ 200 ನೋಟ್ ಇದೆ. 200 ನೋಟ್ ಕೂಡ 36 ನಂಬರ್. ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ 200 ನೋಟ್ ಕೂಡ ಇದು ರಘುರಾಮ್ಜಿ ರಾಜನ್ ಸಿಗ್ನೇಚರ್. ನೀವು ಯಾವುದೇ ನೋಟ್ ಇದರಲ್ಲಿ ನೋಡಿದ್ರು ರಘುರಾಮ್ಜಿ ರಾಜನ್ ಸಿಗ್ನೇಚರ್. ಇನ್ನೂ ಒಂದು ಸ್ಪೆಷಲ್ ಏನಂದರೆ, ನೀವು ಯಾವುದೇ ನೋಟ್ ಲಿಫ್ಟ್ ಮಾಡಿದ್ರು 2014, ಇಲ್ಲಿ ಯಾವುದೇ ನೋಟ್ ನೀವು ನೋಡಿದ್ರು 2014, ಸೇಮ್ ಇಯರ್, ಸೇಮ್ ಗವರ್ನರ್, ಸೇಮ್ ನಂಬರ್. 200 ನೋಟ್ಸ್ ನನ್ನ ಕಲೆಕ್ಷನಲ್ಲಿದೆ. ಒಂದೇ ನಂಬರ್ ಇದ್ದು 2 ನೋಟ್ ನನಗೆ ಬರಬೇಕಾದ್ರೆ ರಿಸರ್ವ್ ಬ್ಯಾಂಕ್ 20 ಲಕ್ಷ ನೋಟ್ ಪ್ರಿಂಟ್ ಮಾಡಬೇಕು. 10 ನೋಟ್ ಬರಬೇಕಾದ್ರೆ 1 ಕೋಟಿ ನೋಟ್ ಪ್ರಿಂಟ್ ಮಾಡಬೇಕು. 200 ನೋಟ್ ನನಗೆ ಸಿಗಬೇಕಾದ್ರೆ ನನಗೆ ಸಿಗದ ನೋಟ್ ಎಷ್ಟಿರ್ಬೋದು, ಒಂದು ವರ್ಷಕ್ಕೆ 10 ರೂಪಾಯಿ ನೋಟ್ RBI ಎಷ್ಟು ರಿಲೀಸ್ ಮಾಡ್ಬೋದು ಅಂತ ನೀವು ಇದರಲ್ಲಿ ಥಿಂಕ್ ಮಾಡಿ. ಈ 21 ವರ್ಷದಲ್ಲಿ ಸುಮಾರು 150-200 ಶಾಲಾ ಕಾಲೇಜ್ ಮತ್ತು ಸಂಸ್ಥೆಗಳಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ. ಅದಲ್ಲದೆ ದೊಡ್ಡ ಅಚೀವ್ಮೆಂಟ್ ಏನಂದರೆ, ಈ ವರ್ಷ ನನಗೆ ಜಿಲ್ಲಾ ರಾಜ್ಯೋತ್ಸವ ಅವಾರ್ಡ್ ಕೊಟ್ಟರು. ಕನ್ನಡ ಸಾಹಿತ್ಯ ಪರಿಷತ್ ಅವಾರ್ಡ್ ಬಂತು, ಆರ್ಯಭಟ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು, ಮತ್ತು ಜಿಲ್ಲಾಡಳಿತದಿಂದ ಅವಾರ್ಡ್ ಬಂತು. ನಾನು ಕಲಿತ ಸ್ಕೂಲಲ್ಲಿ ನನಗೆ ಬಾಲವಿಕಾಸ ರತ್ನ ಅಂತ ಒಂದು ಅವಾರ್ಡ್ ಕೊಟ್ಟರು. ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆ. ಅದಲ್ಲದೆ ದುಬೈ, ಅಬುದಾಬಿ, ಒಮಾನ್ ಮತ್ತು ಸೌದಿಯಲ್ಲಿ ಕೂಡ ಸನ್ಮಾನ ಮಾಡಿದ್ದಾರೆ. ಒಂದು 200ಕ್ಕಿಂತ ಮೇಲೆ ಶಾಲಾ ಕಾಲೇಜಿನವರು ನನ್ನ ಮನೆಗೆ ವಿಸಿಟ್ ಆಗಿದ್ದಾರೆ, ನನ್ನ ಮ್ಯೂಸಿಯಂ ನೋಡಲಿಕ್ಕೆ. ರೆಗ್ಯುಲರ್ ಈ ಪಿಕ್ನಿಕ್ ಒಂದು ಟೈಮ್ ಇರ್ತದೆ, ನವಂಬರ್ ಡಿಸೆಂಬರ್. ಆ ಟೈಮಲ್ಲಿ ಮೋರ್ ದೆನ್ 200 ಸ್ಕೂಲ್ ಕಾಲೇಜಸ್ಸಿಂದ ವಿಸಿಟ್ ಆಗ್ತಾರೆ. ನಾನು ಅವ್ರಿಗೆ ಏನು ಹೇಳೋದಂದರೆ, ನಾನೇನು ಕಲೆಕ್ಷನ್ ಮಾಡಿದ್ದೇನೆ ಅದರಲ್ಲ ಇರೋದು, ನೀವೇನು ಕಲೆಕ್ಟ್ ಮಾಡ್ಬೋದು ಅಂತ ಇಲ್ಲಿ ನೀವು ಬಂದಾಗ ಕಲಿಬೇಕಂತ ನಾನು ಅವ್ರ ಹತ್ರ ಅಷ್ಟೇ ಹೇಳೋದು. ಯಾಕೆಂದರೆ ಅವ್ರ ಮನೆಗೆ ಬಂದಾಗ 100% ಕಲೆಕ್ಷನ್ಸು ಅವರಿಗೆ ನಾನು ತೋರಿಸ್ತೇನೆ. ನೀವು ಯಾವ ರೀತಿ ಕಲೆಕ್ಟ್ ಮಾಡ್ಬೋದು, ಇದನ್ನು ಹೇಗೆ ಪ್ರಿಸರ್ವ್ ಮಾಡ್ಬೋದು, ಯಾವ ರೀತಿ ಉಳಿಸ್ಬೋದು ಅಂತ. ಮಕ್ಕಳಿಗೆ ನಾನು ಏನು ಹೇಳ್ತಾ ಇರೋದಂದರೆ, ನಾವು ಎಲ್ಲಿಯವರೆಗೆ ನಾವು ಹಿಂದೆ ಹೋಗಿದ್ದೇವೆ ಅಂದರೆ, ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಡೆತ್ ಆದರೂ 1 ವರ್ಷದ ನಂತರ ಅವರ ಆಧಾರ್ ಕಾರ್ಡ್ ಕೂಡ ನಾವು ಇಟ್ಕೊಳ್ಳೋದಿಲ್ಲ, ನಾವು ಬಿಸಾಡ್ತೇವೆ. ಆದರೆ ನನ್ನ ಹತ್ರ ಈಗ ನನ್ನ ಕಲ್ಲಡ್ಕ ಅಂತ ಹೇಳುವ ಊರಿದ್ದು 1990ರಿಂದ ಇವತ್ತಿನವರೆಗೆ 35 ವರ್ಷದಲ್ಲಿ ಯಾರೆಲ್ಲ ಡೆತ್ ಆದ್ರು ಅಂತ ಕೇಳಿದರೆ ಆ ಡೀಟೇಲ್ಸ್ ಕೂಡ ನನ್ನ ಹತ್ರ ಇದೆ. ಇನ್ನು ಕಲ್ಲಡ್ಕದಲ್ಲಿ 1976ಇಂದ ಇಲ್ಲಿವರೆಗೆ ಏನೆಲ್ಲ ಇನ್ಸಿಡೆಂಟ್ ಆಯ್ತು ಅಂತ ಕೇಳಿದರೆ ಅದರೆಲ್ಲ ನ್ಯೂಸ್ ಪೇಪರ್ಸ್ ನನ್ನ ಹತ್ರ ಇದೆ. ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ನನ್ನ ಮಕ್ಕಳು, ನನಗೆ 2 ಮಕ್ಕಳಿದ್ದಾರೆ. ದೊಡ್ಡವಳು 10th, ಈಗ ಸಣ್ಣವ 4th. ಅವರ ಡೆಲಿವರಿ ಆದ ದಿವಸ ನಾನು ಹೋಗಿ ಸ್ವೀಟ್ಸ್ ತಂದದಲ್ಲ, ನಾನು ಫಸ್ಟಿಗೆ ಆ ಡೇಟಿದ್ದು ಎಲ್ಲ ನ್ಯೂಸ್ ಪೇಪರ್ಸ್ ಕಲೆಕ್ಟ್ ಮಾಡಿದೆ. ನನ್ನ 2 ಮಕ್ಕಳಿದ್ದು ಅವರ ಬರ್ತ್ ಡೇಟಿದ್ದು ಎಲ್ಲ ನ್ಯೂಸ್ ಪೇಪರ್ಸ್ ನನ್ನ ಹತ್ರ ಇದೆ. ಇಂಥದ್ದು ಕೂಡ ನೀವು ಕಲೆಕ್ಟ್ ಮಾಡ್ಬೋದು. ನೀವು ಕಲೆಕ್ಟ್ ಮಾಡಿದರೆ ಈಗ ನಿಮಗೇನೆ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದು ನ್ಯೂಸ್ ಪೇಪರ್ ಇವತ್ತು ಸಿಕ್ಕಿದರೆ ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಯಾವುದೂ ಇಲ್ಲ. ಆ ರೀತಿ ಅಂಥದ್ದೇನಾದರೂ ಒಂದು ಕಲೆಕ್ಟ್ ಮಾಡ್ತಾಯಿರಿ ಅಂತ ಹೇಳ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.